ವಿಜಯಪುರದಲ್ಲಿ ಗುರು ಪೌರ್ಣಿಮೆ ಅಂಗವಾಗಿ ಶ್ರೀ ಗುರುಸ್ಮರಣೆ ಕಾರ್ಯಕ್ರಮ ಅರ್ಥಪೂರ್ಣ ಆಚರಣೆ. ಗುರು ಪೌರ್ಣಿಮೆ ಅಂಗವಾಗಿ ಶ್ರೀ ಧರ್ಮಶಾಸ್ತ್ರ ಕಮಿಟಿ ವಿಜಯಪುರ ವತಿಯಿಂದ ನಗರದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಬುಧವಾರ ಶ್ರೀ ಗುರುಸ್ಮರಣೆ ಕಾರ್ಯಕ್ರಮವನ್ನು ಭಕ್ತಿಭಾವದಿಂದ ಹಾಗೂ ಅರ್ಥಪೂರ್ಣವಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮಕ್ಕೆ ಶ್ರೀ ಉದಯಲಿಂಗೇಶ್ವರ ಮಹಾಮಠ, ನಾಗಠಾಣದ ಪೂಜ್ಯ ಶ್ರೀಮ ಘ. ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಜ್ಞಾನ ಯೋಗಾಶ್ರಮದ ಶ್ರದ್ಧಾನಂದ ಸ್ವಾಮೀಜಿ, ಬಾಬುರಾವ್ ಮಹಾರಾಜರು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಪೂಜ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಭಕ್ತರಿಗೆ ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಹಾಗೂ ಭಕ್ತರು ಪೂಜ್ಯರ ಪಾದಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು. ನಂತರ ನಡೆದ ಧಾರ್ಮಿಕ ಸಭೆಯಲ್ಲಿ ಶ್ರೀ ಚನ್ನ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ಗುರುವಿನ ಮಹತ್ವ, ಗುರು ಶಿಷ್ಯ ಪರಂಪರೆಯ ಶ್ರೇಷ್ಠತೆ ಹಾಗೂ ಗುರು ಪೌರ್ಣಿಮೆಯ ಆಧ್ಯಾತ್ಮಿಕ ಸಂದೇಶ ಕುರಿತು ಮನಮುಟ್ಟುವ ಪ್ರವಚನ ನೀಡಿ ಗುರುಭಕ್ತಿಯ ಮೌಲ್ಯವನ್ನು ವಿವರಿಸಿದರು. ಕಾರ್ಯಕ್ರಮದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು, ಅಪಾರ ಸಂಖ್ಯೆಯ ಭಕ್ತರು ಹಾಗೂ ಶ್ರೀ ಧರ್ಮಶಾಸ್ತ್ರ ಕಮಿಟಿ ವಿಜಯಪುರದ ಪದಾಧಿಕಾರಿಗಳು, ಸದಸ್ಯರು ಸಕ್ರಿಯವಾಗಿ ಭಾಗವಹಿಸಿ ಗುರು ಪೌರ್ಣಿಮೆಯನ್ನು ಭಕ್ತಿಭಾವದಿಂದ ಆಚರಿಸಿದರು. ಹಾಗೂ ಈ ಗುರು ಸ್ಮರಣೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಮಿಯೇ ಪೂರ್ಣಿಮೆಯ ದಿವಸ, ಈ ಗುರು ಪೂರ್ಣಿಮೆಯಿಂದ ಇಡೀ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕಡೆಗೂ ಗುರುಗಳ ಸ್ಮರಣೆಗಳನ್ನ ಮಾಡುವಂತಹ ಅದ್ಭುತವಾಗಿರ್ತಕ್ಕಂಥ ದಿವಸ. ಇಂಥ ದಿವಸದ ಈ ಪರಮ ಪೂಜ್ಯ ಶ್ರೀ ಶ್ರೀ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮೀಜಿಗಳಿಗೆ ನಮ್ಮ ಅಯ್ಯಪ್ಪ ಸ್ವಾಮಿಯ ಶರಣರಿಂದ, ಭಕ್ತ ವೃಂದದಿಂದ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಎಲ್ಲರೂ ಜೋರಾದ ಶ್ರೀ ಲಕ್ಕುಣ್ಣಿ ಮಠ ಸರ್ ಅವರಿಗೂ ಕೂಡ ಈ ಒಂದು ಶರಣರ ಪರವಾಗಿ ಅವರಿಗೆ ಜೋರಾದ ಚಪ್ಪಾಳೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ಈ ಧರ್ಮಶಾಸ್ತ್ರ ದೇವಸ್ಥಾನದ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಧರ್ಮದರ್ಶಿಗಳು ಆಗಿರತಕ್ಕಂಥ ಪೂಜ್ಯ ಶ್ರೀ ರಾಮಚಂದ್ರ ಗುರುಸ್ವಾಮಿಗಳು ಕೂಡ ಎಲ್ಲ ಪೂಜ್ಯರಿಗೆ ಬಾಬುರಾವ್ ಮಹಾರಾಜ, ಅದೇ ರೀತಿಯಾಗಿ ಪರಮ ಪೂಜ್ಯ ಶ್ರೀ ಶ್ರದ್ಧಾನಂದ ಸ್ವಾಮೀಜಿಯವರಿಗೆ, ರೆಡ್ಡಿ ಸ್ವಾಮೀಜಿಯವರು ಹಾಗೂ ಬಂದು
ದಕ್ಷಿಣಾಮೂರ್ತಯೇ ನಮಃ ಅನ್ನುವಂತೆ ಇಂದಿನ ಭವ್ಯ ಭಾರತೀಯ ಪರಂಪರೆಯಂತೆ ಇದು 5,000 ಆಚೆಗಿನ ಇತಿಹಾಸ ಹಿಡ್ಕೊಂಡು ಲಕ್ಷೋಪಲಕ್ಷ ವರ್ಷಗಳವರೆಗೆ ಈ ಗುರು ಪರಂಪರೆಯನ್ನ, ಗುರು ಪೂರ್ಣಿಮೆಯನ್ನ ಆಚರಣೆ ಮಾಡ್ತಕ್ಕಂಥದ್ದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಒಂದು ಮಹಾನ್ ದೊಡ್ಡ ಕಾರ್ಯಕ್ರಮ. ಅದರಂತೆ ಇಂದು ವಿಶೇಷವಾಗಿ ಈ ಭಾಗದ ನಡೆದಾಡುವ, ಮಾತನಾಡುವ ಪ್ರತ್ಯಕ್ಷ ದೇವರಾದಂಥ, ಭೂವಿಗೆ ಬಂದ ಭಗವಂತನಾದಂಥ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಆಶ್ರಮದಲ್ಲಿ ವೇದಾಂತ ಕೇಸರಿ ಮಲ್ಲಿಕಾರ್ಜುನಪ್ಪ ಅವರ ಒಂದು ಗುರುಪೂರ್ಣಿಮೆ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬರ್ತಕ್ಕಂಥವ್ರು ಇದು ಪರ್ಯಂತದವರೆಗೆ. ಅದೇ ರೀತಿಯಾಗಿ ಈ ಭಾಗದಲ್ಲಿ ಅಯ್ಯಪ್ಪ ಸ್ವಾಮಿ ಅಂತಕ್ಕಂಥ ಒಂದು ಮಹಾನ್ ದೇವಾಲಯ ಮಾಡುವುದರ ಜೊತೆಗೆ ಸಹಸ್ರ ಸಂಖ್ಯೆಯಲ್ಲಿ ಭಕ್ತ ಸಮೂಹವನ್ನು ತಯಾರು ಮಾಡಿ ಇಲ್ಲಿ ಒಂದು ಭಕ್ತಿಯ ಒಂದು ಮಳೆಯನ್ನೇ ಗರೆದಂತ ಈ ಗುರುಪೂರ್ಣಿಮೆ ಪೂಜ್ಯರ ಸನ್ನಿಧಾನ ಇಲ್ಲಿವರೆಗೆ ಬಾಬು ಮಹಾರಾಜರ ಕುರಿತು ಬಹಳ ಚೆನ್ನಾಗಿ ಹೇಳಿದರು. ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನು ಕಾಣಿಸಿರುವಂತಹ ನಾಗಠಾಣದ ಶ್ರೀಮಠದ ಅಧಿಪತಿಗಳು, ಆತ್ಮೀಯರಾಗಿರ್ತಕ್ಕಂಥ ಶ್ರೀಮರಂಜನ ಪರಮಸ್ವರೂಪಿ ಚೆನ್ನ ಮಲ್ಲಿಕಾರ್ಜುನಪ್ಪ ಅವರಿಗೆ ಶುದ್ಧ ಕೋಟಿ ಸಲ್ಲಿಸಿ, ಆತ್ಮೀಯರು ಮತ್ತು ನನ್ನ ತಂದೆಗಳು ಸಿದ್ದೇಶ್ವರಪ್ಪಗಳವರಿಗೆ ಅತ್ಯಂತ ಪ್ರಿಯರಾಗಿರುವಂತಹ ಬಾಬು ಮಹಾರಾಜ ರಾಮಸ್ವಾಮಿ ಅವರು, ಕುಡಿಬಿಟ್ಟವರು ಎಲ್ಲರಿಗೂ ನಾನು ಒಳಗೆ ಅದು ಮಾಸಲ ಬಂದು ಹೋಗಿ ತಾಯಿ ಎಲ್ಲ ತಾಯಿಯಂದರಲ್ಲಿ ಭಜನೆಯನ್ನು ಮಾಡಿ ಶಿವಲೋಕದಿಂದ ಬಸ್ಸಾದರು ಬಂದ ಅಂತ ಹೇಳಿದಂಥ ಇಲ್ಲ ಭಜನೆಯ ಬಳಗಕ್ಕೆ ಮತ್ತು ಈ ನಿರೂಪಕರಿಗೆ, ಈ ಮಟ್ಟು ನಮ್ಮ ಏನಿದೆಯಲ್ಲ ಅಯ್ಯಪ್ಪ ಸ್ವಾಮಿಯವರ ಕೇಂದ್ರದ ಎಲ್ಲ ಸದಸ್ಯರಿಗೆ, ಸೇವಾ ಬಂಧುಗಳಿಗೆ ಶರಣಾರ್ಥಿಗಳನ್ನ ಹೇಳಿ ಎರಡು ಮಾತು ಪೂಜ್ಯರ ಆಶೀರ್ವಚನ ಬಹಳ ಚೆನ್ನಾಗಿ ಹೇಳ್ತಾರೆ. ಅವರು ವ್ಯಾಸ ಮಹರ್ಷಿಗಳ ಒಂದು ಇತಿಹಾಸವನ್ನು ಹೇಳಿದರು. ಒಟ್ಟು ಬದುಕು ನಮ್ದು ಬಹಳ ಬದುಕು ಭವ್ಯವಾಗಬೇಕು. ಈ ಬದುಕು ಅದೇ ಎಷ್ಟು ಹೇಳಿದರೂ ಕಡಿಮೆನೆ. ಅಪ್ಪ ಅವರು ಹೇಳ್ತಾ ಇದ್ರು, ಭಗವಂತ ಅದಕ್ಕೆ ನಿಮ್ಗೆ ಗೊತ್ತಿರುವಂತೆ ಇದ್ರ ಬೆಲೆ ಕಟ್ಟಲಿಕ್ಕಾಗಲ್ಲ. ಎಲ್ಲ ಜಗತ್ತಿನಲ್ಲಿ ಎಲ್ಲದರ ಬೆಲೆ ಕಟ್ಟಬಹುದು, ಮಾನವ ಜನ್ಮದ ಬೆಲೆಯನ್ನು ಯಾರಿಂದ ಕಟ್ಟಲಿಕ್ಕಾಗಲ್ಲ. ಎಷ್ಟೇ ಶ್ರೀಮಂತರಿರ್ಬೋದು, ಎಷ್ಟೇ ದೊಡ್ಡ ವ್ಯಕ್ತಿ ಇರ್ಬೋದು, ಜ್ಞಾನಿ ಇರ್ಬೋದು, ಆದರೆ ಮಾನವ ಜನ್ಮ ಅನ್ನೋದೇನಲ್ಲ, ಇದು ಅಮೂಲ್ಯವಾದ ಅನುಮೋಲ. ಇದನ್ನು ಹೆಂಗೆ ನಾವು ಬಳಸ್ಕೋಬೇಕು? ಪಶು ಪಕ್ಷಿಗಳು ಗಿಡಮರಗಳಲ್ಲಿ ಎಷ್ಟೊಂದು ಅಕ್ಕಮಾದೇವ ಹೇಳ್ತಾಳೆ, ಎಲ್ಲವೂ ಬದುಕಿವೆ. ಎಂದಾರು ಒಂದು ದಿವಸ ಒಂದು ಪಕ್ಷಿ ಬಂದ ಏನಾರು ಹೇಳ್ಯಾದ್ರೆ ತಕರಾರ. ಒಂದು ದಿವಸ ಪರಮಾತ್ಮ ಕೇಳಿದಂತ, ಏನಾರ ನಿಮ್ದು ಸಮಸ್ಯೆಗಳಿದ್ರೆ ಹೇಳ್ರಂತ ಇಡೀ ಪ್ರಾಣಿಗಳಿಗೆಲ್ಲರಿಗೂ. ಯಾವ ಪ್ರಾಣಿನೂ ಒಂದು ಹೇಳಿಲ್ಲ. ಗಿಳಿ ಹೇಳ್ತದೆ ನನಗೆ ಹಾಡಕ್ ಕೊಟ್ಟಿಪ್ಪ ಸಾಕು, ಕೋಗಿ ಹೇಳ್ತದೆ ನನಗೂ ಹಾಡ್ಲಿಕ್ಕೆ ಕೊಟ್ಟು ಸಾಕು, ಇನ್ನೇನು ಬೇಕು, ನವಿಲು ಹೇಳ್ತು ಕುಣಿಯಾಕ್ ಕೊಟ್ಟು ನನಗೆ ಏನೇನೂ ಬೇಕಾಗಿಲ್ಲ ಅಂತ ಮನುಷ್ಯ ಕೇಳದಂತ ಅವನ್ ದೊಡ್ಡ ಬರಿನ ಹೊತ್ಕೊಂಡು ಇಷ್ಟು ಮಾರಾಯ ನಿನ್ನ ಸಮಸ್ಯೆ ಬಗೆಹರಿಸಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಎಷ್ಟೆಲ್ಲ ಆನಂದವಾಗಿ ಬದುಕಿದಾರಲ್ಲ. ಒಂದು ಸುಮ್ಮ ಮನೆ ಬುದ್ಧಿ ಕಡಿಮೆ ಇರ್ಬೋದು, ಬದುಕ್ತದ ಜೀವ ಇಲ್ಲ. ನನಗೆ ಯಾವ ಪಕ್ಷಿಗೂ ಬ್ಯಾಂಕ್ಗೆ ಬ್ಯಾಲೆನ್ಸ್ ಇಲ್ಲ, ಮನೆ ಮಠಗಳಿಲ್ಲ. ಏನು ನಿತ್ಯ ಬೆಳಗ್ಗೆ ಎದ್ಕೊಳ್ಳಿ ಹಾಡ್ಲಿಕ್ಕೆ ಶುರು ಮಾಡ್ತಾರೆ. ಏನ್ ಚಂದ ನೋಡುವಂಥದ್ದು ನನಗೆ ಕೇಳು. ಯಾಕೆ ಮಾತನ್ನು ಹೇಳ್ತೇನೆ ಅಂದರೆ, ಮನುಷ್ಯ ಬದುಕಬೇಕಾಗಿದೆ ಸಂತೋಷ. ಅದಕ್ಕೊಂದೇ ಉಪಾಯ ಅಂದರೆ ಬೇರೆ ಏನೂ ಅಲ್ಲ, ಆಸೆ ಕಡಿಮೆ ಮಾಡೋದು. ಗುರುವಿನ ಈ ಪಾದವನ್ನು ಹೇಳಿ ಗುರು ಕಮಲ್ ಆಸೆ ಕಡಿಮೆ ಮಾಡಬೇಕಾದ್ರೆ ಬಂದ್ರೆ ಅವ್ರು ಹೇಳ್ತಾರೆ ಯಾಕೆ ಕಡಿಮೆ ಆಗಿದ್ದಾರೆ. ಒಂದು ವೇಳೆ ಗಿಡ ಮರಗಳಿಲ್ಲದಿದ್ರೆ ನಾವು ಇರ್ತಿದ್ದೇವೆ. ವಿಚಾರ ಮಾಡ, ಬದುಕಿದ್ದೇ ಸೃಷ್ಟಿ ಮೇಲೆ. ಅವ್ರು ಹೆಂಗೆ ಬದುಕಿ ಅಂತ ಕೇಳ್ತಾರೆ. ಹೇಳಿಲ್ಲ ಪರೋಪಕಾರ ಹೇಳಿಲ್ಲ. ವದಂತಿ ವೃಕ್ಷಾಹ ಪರೋಪಕಾರಾರ್ಥಂ ವದಂತಿ ನತ್ಯಾಹ ಪರೋಪಕಾರಾರ್ಥಂ ಇದಂ ಶರೀರಂ ಪರೋಪಕಾರ ಇಲ್ಲ. ನದಿಗಳು ದೋರಂತಿ ಕಾವಾಹ ಎಂದು ಮಹಾಪ್ರಭು ನಿಂತ ಇದೆ. ಎಂದು ಒಂದು ಏನು ಕೇಳಲಿಲ್ಲ ನಾನು ಹೆಂಗ ಆಗ ನೀರು ಕೊಡುವ ಅಯ್ಯಪ್ಪ ಸ್ವಾಮಿಯನ್ನ ಸದಾವಕಾಲ ಸಂಸ್ಮರಿಸುತ್ತಾ ಗೌರವದಲ್ಲಿ ಸಾನ್ನಿಧ್ಯವನ್ನು ವಹಿಸಿ ಇದುವರೆಗೆ ಬಹಳ ಸುಂದರವಾಗಿ ಬಹಳ ಅಮೂಲ್ಯವಾದ ಮಾತುಗಳನ್ನು ಪರಿಶಾಲಿಸಿದ ಪೂಜ್ಯ ಶ್ರದ್ಧಾನಂದ ಶ್ರೀಗಳವರೇ, ಅದಕ್ಕೂ ಪೂರ್ವದಲ್ಲಿ ಈ ಗುರುಪೌರ್ಣಿಮೆ ವಿಷಯ
ಕಾಲದಿಂದಲೂ ಬೆಳೆದುಕೊಂಡು ಬಂದಿರತಕ್ಕಂಥ ಪರಂಪರೆಯ ವಿಚಾರಗಳನ್ನೆಲ್ಲ ತಿಳಿಸಿದ ಶ್ರೀಯುತ ಬಾಬುರಾವ್ ಮಹಾರಾಜರವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಶ್ರೀ ಧರ್ಮಶಾಸ್ತ್ರದ ಶಾಸ್ತ್ರ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಚಂದ್ರ ಗುರುಸ್ವಾಮಿಯವರೇ, ಕೂಡಿದ ಗುರುಪೌರ್ಣಿಮೆ ಗುರುನಮನ ಕಾರ್ಯಕ್ರಮದಲ್ಲಿ ಈರುವರು ಮಾನ್ಯರು ಬಹಳ ಸುಂದರವಾಗಿ ಮಾತನಾಡಿದರು. ಬಹಳ ಅವಸರದಲ್ಲಿದ್ದರೂ ನಮ್ಮ ಬಾಬುರಾವ್ ಮಹಾರಾಜರು ಸಮಗ್ರವಾಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಹೇಳಿದರು. ಬಹುಶಃ ಏನು ಹೇಳೋದು ಉಳಿದಿಲ್ಲ ಅನ್ನೋ ಹಾಗೆ ಎಲ್ಲ ವಿಚಾರವನ್ನು ತಿಳಿಸಿದರು ವ್ಯಾಸ ಮಹರ್ಷಿ. ಆದರೆ ಮೊಟ್ಟ ಮೊದಲನೇದಾಗಿ ಅವರ ಹೇಳಿದ ಹಾಗೆ ಈ ಸೃಷ್ಟಿಯ ಕರ್ತ ಜಗತ್ತನ್ನು ನಿರ್ಮಾಣ ಮಾಡಿದ, ಅಸಂಖ್ಯ ಜೀವರಾಶಿಗಳನ್ನು ನಿರ್ಮಾಣ ಮಾಡಿದ, ಅದರ ನಂತರ ಶ್ರೇಷ್ಠವಾಗಿರ್ತಕ್ಕಂಥ ತನಗೆ ಅತ್ಯಂತ ಸಮೀಪವಾಗಿರ್ತಕ್ಕಂಥ ಮನುಷ್ಯ ವರ್ಗವನ್ನು ಸೃಷ್ಟಿ ಮಾಡಿದ. ಮನುಷ್ಯ ವರ್ಗವನ್ನು ಸೃಷ್ಟಿ ಮಾಡಿ ಏನೆಲ್ಲವನ್ನ ಈ ಮನುಷ್ಯನ ಕುಲಕ್ಕೆ ಕೊಟ್ಟ. ಬಹುಶಃ ಪ್ರಾಣಿಗಳಿಗೆ ಅವಕ್ಕೂ ಇರಲಾರದಂಥ ಶಕ್ತಿ, ಸೌಭಾಗ್ಯ, ಬಹಳಷ್ಟು ವಿಚಾರ ಶಕ್ತಿ, ತಿಳಿವು, ಅರಿವು ಏನೆಲ್ಲವನ್ನ ಈ ಮನುಷ್ಯನಿಗೆ ಕೊಟ್ಟ. ಯಾಕೆ? ತನಗೆ ಅತ್ಯಂತ ಸಮೀಪದ ಪ್ರಾಣಿ ಅಂತ ತಿಳ್ಕೊಂಡು ಇಷ್ಟೆಲ್ಲ ಕೊಟ್ಟು ಆನಂದವಾಗಿ ಮನುಷ್ಯ ಭೂಮಿಯಲ್ಲಿ ಬದುಕಿನ ನಂತರ ಬರಲಿ ಅಂತ ತಿಳ್ಕೊಂಡ ಸೃಷ್ಟಿಕರ್ತ ಈ ಮನುಷ್ಯನಿಗೆ ಇಷ್ಟೆಲ್ಲ ಕೊಟ್ಟ. ಆದ್ರೆ ಮನುಷ್ಯ ಈಗಾಗಲೇ ಪೂಜ್ಯರು ಹೇಳಿದ ಹಾಗೆ ಮನುಷ್ಯ ಆಶೆ ಆಮಿಷಗಳಿಗೆ ಬೆಳೆಯುವುದು, ಸ್ವಾರ್ಥಗಳಿಗೆ ಬಲಿಬಿದ್ದು, ನಾನು ನನ್ನದು ಅನ್ನೋ ಅಹಂಕಾರಗಳಿಂದ ಯುಕ್ತನಾಗಿ ಈ ಜೀವನವನ್ನು ಹೀಗೆ ಕಳೆದಲ್ಲ. ಬಹುಶಃ ಇದು ಮಾನವ ಜನ್ಮವನ್ನು ವ್ಯರ್ಥ ಮಾಡುವಂತಲೇ ಕಳೆದ. ಆಗ ಮೇಲಿರ್ತಕ್ಕಂಥ ಪರಮಾತ್ಮ ವಿಚಾರ ಮಾಡಿದ, ಯಾರಿಗೇ ಕೊಡಲಾರ 93,99,000 ಮೇಲ್ಪಟ್ಟು ಜೀವಿಗಳಿಗೆ ಕೊಡಲಾರದಂಥ ಎಲ್ಲ ಶ್ರೇಷ್ಠವಾದ ಸಾಧನ ಸಲಕರಣೆಗಳಿಗೆ ಮನುಷ್ಯನಿಗೆ ಕೊಟ್ಟರು. ಬಹಳ ವಿದ್ವಾಂಸರೇ. ಆದ್ರೆ ಗುರುಪೌರ್ಣಿಮೆಗೆ ಬಹಳ ಸಾಮಾನ್ಯರವರೆಗೂ ಇಷ್ಟೆಲ್ಲ ಬೆಳೆಯಬೇಕಾಗಿದ್ರೆ ಲಿಂಗೈಕ್ಯ ಮಲ್ಲಿಕಾರ್ಜುನ ಪೂಳಿಂದ ಉಪದೇಶ ಮಾಡಿ ಅವರು ಕೊನೆಗೆ ಲಿಂಗೈಕ್ಯರಾದ. ಇದೇ ಸಂದರ್ಭದಲ್ಲಿ ಮುಂದೆ ಬಂದಿರ್ತಕ್ಕ ಸಿದ್ದೇಶ್ವರ ಪೂಳು ಆ ಜ್ಞಾನವನ್ನ ಕಂಡ ಜೀವನ ಪರ್ಯಂತರ ಉಪದೇಶ ಮಾಡಿರ್ತಕ್ಕಂಥ ಮಲ್ಲಿಕಾರ್ಜುನ ಅಪ್ಪಗಳ ಒಂದು ಪುಣ್ಯಸ್ಮರಣೆಯನ್ನ ಗುರುಪೌರ್ಣಿಮೆಗೆ ಪ್ರಾರಂಭ ಮಾಡಿದರು. ಇಂಥ ಸಿದ್ದೇಶ್ವರ ಕೂಡ ಪ್ರಾರಂಭ ಮಾಡಿದ ಈ ಗುರುಪೌರ್ಣಿಮೆ ಇವತ್ತು ನಾಡಿನ ತುಂಬೆಲ್ಲ ಜನಜನಿತಾಗಿ ಎಲ್ಲಾ ಕಡೆ ಬೆಳಗ್ತಾ ಇದೆ. ನನ್ನ ಸುಂದರವಾದ ಪುಟ್ಟಿ, ಪಾಪಾ ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? For me? Sultan Diamonds and Gold. Your life, your moments. Treasure the golden moments of your life.